ಎಲ್ರಿಗೂ ನಮಸ್ಕಾರ. ಅಕ್ಕಿ ಹಿಟ್ಟು ಹಾಕಿ ತಾಲಿಪೇಟ್ ಮಾಡೋದು ನಮ್ಮ ಕಡೆ ತಾಲಿಪೇಟ್ ಅಂತೀವಿ. ಕೆಲವರು ಅಕ್ಕಿ ರೊಟ್ಟಿ ಅಂತಾರೆ, ಅಂದರೆ ಮಸಾಲೆ ಅಕ್ಕಿ ರೊಟ್ಟಿ. ನಾನು ಅದಕ್ಕೆ ಹಸಿಮೆಣಸಿನ್ಕಾಯಿ ಹುರಿದು ಕೊತ್ತಂಬರಿ ಕರಿಬೇವು ಜೀರಿಗೆ ಹಾಕಿ ನಾನು ಇದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಹಾಗೆ ಹಾಕಿದರೆ ಬಾಯಿ ಸಿಗುತ್ತೆ, ಖಾರ ಅಂತ ತೆಗಿತಾರೆ. ಆಮೇಲೆ ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಸೊಪ್ಪು ಬಂದುಬಿಟ್ಟು ನಾನು ಸಬ್ಬೆ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಮೊದಲಿಗೆ ಈರುಳ್ಳಿ ಬೇಯಿಸ್ಕೊಂಡ್ಬಿಡೋಣ. ಇದು ಹೇಗಿದ್ರೂ ಹುರ್ಕೊಂಡಿರೋದ್ರಿಂದ ಹಸಿಮೆಣಸಿನ್ಕಾಯಿ ಬೇಗ ಬೇಯುತ್ತೆ. ಹಸಿದು ಹಾಕೋದ್ರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಹುರ್ಕೊಂಡು ಮಾಡ್ತಾಯಿದ್ದೀನಿ. ಯಾವುದಕ್ಕೆ ಆಗಲಿ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಒಳ್ಳೆಯದು. ಹಸಿ ಹಸಿಗೆ ಬಳಸಬೇಡಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಈಗ ಮಿಕ್ಸಿ ಮಾಡಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಜೀರಿಗೆ ಇದು ಹಾಕಿ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡು ಇದಕ್ಕೆ ಸ್ವಲ್ಪ ಬೇಯೋದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಹಿಟ್ಟಿಗೆ ಕಲಿಸ್ಕೊಳ್ಳುವಾಗ ನೋಡ್ಕೊಂಡು ಕಲಿಸ್ಕೋಬೇಕು. ಇದರಲ್ಲೂ ಒಂದ್ಸಲ ಉಪ್ಪು ಹಾಕಿದ್ದೀವಿ ಆಲ್ರೆಡಿ. ಸ್ವಲ್ಪ ಬೆಂದಿದೆ. ಈಗ ಈ ಸಬ್ಬೆ ಸೊಪ್ಪು ಹಸಿದೇ ಹಾಕಿದರೆ ಹಸಿ ಹಸಿ ವಾಸನೆ ಅನಿಸುತ್ತೆ ನಾವು ರೊಟ್ಟಿ ಮಾಡಿದಾಗ. ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಈರುಳ್ಳಿ ಜೊತೆ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿ ಮಾಡ್ಬೋದು, ಕ್ಯಾರೆಟು ಮುಲ್ಲಂಗಿ ಸೌತೆಕಾಯಿ ಎಲ್ಲ ಹಾಕಿನೂ ಮಾಡ್ಬೋದು. ಅಕ್ಕಿ ಹಿಟ್ಟಿಗೆ ಚೆನ್ನಾಗಿರುತ್ತೆ. ಮನೆಗಿದ್ದಾಗೆ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂಚೂರು ಬೆಂದರೆ ಹಸಿ ವಾಸನೆ ಹೋಗುತ್ತೆ, ಚೆನ್ನಾಗಿರುತ್ತೆ. ಹಿಟ್ಟಿಗೆ ಕಲಿಸ್ಕೊಂಡು ರೊಟ್ಟಿ ಮಾಡಿಬಿಟ್ರೆ ಆಗೋಯ್ತು. ಈಗ ನಾನಿಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಗೆ ಇದಿಷ್ಟು ಈಗ ಬೇಯಿಸ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಬ್ಬೆ ಸೊಪ್ಪು ಮಿಕ್ಸ್ನ ಇದಕ್ಕೆ ಹಾಕ್ತೀನಿ. ತಣ್ಣಗಾದ್ಮೇಲೆ ಚೆನ್ನಾಗಿ ಎಲ್ಲ ಹಿಟ್ಟಿಗೆ ಒಂದು ಸ್ವಲ್ಪ ಬೇಕಿದ್ರೆ ಬಿಸಿ ನೀರು ಅಥವಾ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ಹದಕ್ಕೆ ಮಾಡಿಕೊಂಡು ರೊಟ್ಟಿ ತಟ್ಟಿದರೆ ನಮ್ಮ ರೊಟ್ಟಿ ರೆಡಿ ಆಗುತ್ತೆ. ತಾಲಿಪೇಟ್ ಇಟ್ಟು ಈ ಥರ ಕಲಸಿದ್ದನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಎಣ್ಣೆ ಹಚ್ಚಿ ಚೆನ್ನಾಗಿ ಹಿಂಗೆ ತಟ್ಟಬೇಕು. ತಟ್ಟಿ ಆದಮೇಲೆ ಹೆಂಚ ಮೇಲೆ ಒಂದು ಡ್ರಾಪ್ ಎಣ್ಣೆ ಹಾಕಿ ನೀಟಾಗಿ ಈ ತಾಲಿಪೇಟ್ ಜೊತೆಗೆ
ಕಾಯಿ ಚಟ್ನಿ ಮಾಡಿದ್ದೀನಿ ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ. ಸಬ್ಬೆ ಸೊಪ್ಪು ಹಾಕಿ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮುಂದಿನ ಅಡುಗೆ ಜೊತೆ ಸಿಗೋಣ.